ಫೌಂಡೇಶನ್ ಶೇಡ್ ಆಯ್ಕೆ ಮಾಡುವಾಗ ಮಾಡುವಂತಹ 10 ತಪ್ಪುಗಳು. ನಮಸ್ಕಾರ, ನಾನು ಅಶ್ವಿನಿ ಹರಿಜೋಳಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ನೀವು ಹೈ ರೇಂಜ್ ಫೌಂಡೇಶನ್ ಖರೀದಿಸಿದರೂ ಕೂಡ ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರ್ತಿಲ್ವಾ? ರಾಂಗ್ ಶೇಡ್ ಆಯ್ಕೆ ಮಾಡುವುದರಿಂದ ಮೇಕಪ್ ಗ್ರೇ ಆಗಿ ಕಾಣುತ್ತೆ. ಇಂದು ಸರಿಯಾದ ಫೌಂಡೇಶನ್ ಹೇಗೆ ಆಯ್ಕೆ ಮಾಡಬೇಕು? ಬೆಳಕನ್ನು ಗಮನಿಸದೇ ಇರುವುದು ಅಂದ್ರೆ ನಾವು ನ್ಯಾಚುರಲ್ ಲೈಟ್ ನಾಗ ಶೇಡ್ಗಳನ್ನ ಚೆಕ್ ಮಾಡದೆ ಆರ್ಟಿಫಿಷಿಯಲ್ ಲೈಟ್ ಗಳಾದಂತಹ ರಿಂಗ್ ಲೈಟ್ ಆಗಿರಬಹುದು, LED ಬಲ್ಬ್ ಗಳಾಗಿರ್ಬಹುದು, ಇವ್ರ ಕೆಳಗೆ ನಾವು ಶೇಡ್ಗಳನ್ನ ಚೆಕ್ ಮಾಡಿದ್ವಿ ಅಂದ್ರೆ ಶೇಡ್ಗಳ ಪರ್ಫೆಕ್ಟ್ ಆಗಿ ಚೂಸ್ ಮಾಡಕ್ ಆಗುದಿಲ್ಲ. ಯಾಕಂತಂದ್ರ ಶೇಡ್ಗಳು ಲೈಟ್ ಬೆಳಕಿನಲ್ಲೇ ಬೇರೆ ಕಾಣ್ತಾವು, ನ್ಯಾಚುರಲ್ ಬೆಳಕಿನಲ್ಲೇನ ಬೇರೆ ಕಾಣ್ತಾವು. ಅದಕ್ಕೆ ನಾವು ಆದಷ್ಟು ನ್ಯಾಚುರಲ್ ಬೆಳಕಿನಲ್ಲೇ ಶೇಡ್ಗಳನ್ನ ಚೂಸ್ ಮಾಡ್ಬೇಕು. ಗೈಸ್, ಚಳಿಗಾಲದಲ್ಲಿ ಟ್ಯಾನ್ ಪ್ರಮಾಣ ಕಡಿಮೆ ಇರ್ತೈತಿ. ಆ ಟೈಮ್ದಾಗ ನಮ್ಮ ಸ್ಕಿನ್ ಅನ್ನು ಸ್ವಲ್ಪ ಬ್ರೈಟ್ ಇರ್ತೈತಿ. ಅಂತ ಟೈಮ್ದಾಗ ನಾವು ಒಂದು ಶೇಡ್ ನಮ್ಗೆ ನಾರ್ಮಲ್ ಶೇಡ್ ಗಿಂತನೂ ಒಂದ್ ಶೇಡ್ ಲೈಟರ್ ಶೇಡ್ ಅನ್ನ ಯೂಸ್ ಮಾಡಿದ್ವು ಅಂದ್ರ ಚೆನ್ನಾಗಿ ನ್ಯಾಚುರಲ್ ಆಗಿ ಲುಕ್ ಕಾಣ್ತೈತಿ. ಈ ಒಂದೇ ಶೇಡ್ ಅನ್ನ ನಾವು ಬೇಸಿಗೆಯಲ್ಲಿನೂ ಅದೇ ಶೇಡ್ ಯೂಸ್ ಮಾಡ್ತೀವಿ, ಚಳಿಗಾಲದಲ್ಲಿನೂ ಅದೇ ಶೇಡ್ ಯೂಸ್ ಮಾಡ್ತೀವಿ ಅಂದ್ರ ಅದು ಸೂಟ್ ಆಗುವುದಿಲ್ಲ. ಬೇಸಿಗೆ ಕಾಲದಲ್ಲಿ ಅದು ನಮಗ ಡಲ್ ಅನಿಸ್ತದ, ಬೇಸಿಗೆಯಲ್ಲಿ ಆ ಶೇಡ್ ನಮಗ ಡಾರ್ಕ್ ಅನಿಸ್ತದ. ಅದಕ್ಕೆ ನಾವು ವೆದರ್ ಅನುಸಾರವಾಗಿ ಶೇಡ್ಗಳನ್ನು ಕೂಡ ಚೂಸ್ ಮಾಡ್ಬೇಕಾಗ್ತೈತಿ. ಆದ್ದರಿಂದ ಪ್ರತಿ ಸೀಸನ್ ನಲ್ಲೂ ನಮ್ಮ ಸ್ಕಿನ್ ಶೇಡ್ ಗಳನ್ನ ಚೆಕ್ ಮಾಡಿ ಶೇಡ್ ಗಳನ್ನ ಚೂಸ್ ಮಾಡ್ಬೇಕು. ಆದ ಸೀಸನ್ ನಲ್ಲಿ ಸರಿಯಾದ ಶೇಡ್ ಅನ್ನ ಆಯ್ಕೆ ಮಾಡಿದರೆ ನಿಮ್ಮ ಮೇಕಪ್ ಇನ್ನಷ್ಟು ನ್ಯಾಚುರಲ್ ಆಗಿ ಮತ್ತು ಪ್ರೊಫೆಷನಲ್ ಆಗಿ ಕಾಣುವಂತೆ ಮಾಡುತ್ತೆ. ಫೌಂಡೇಶನ್ ಖರೀದಿ ಮಾಡೋಕ್ಕಿಂತ ಮುಂಚೆ, ಚೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಾವು ಟೆಸ್ಟ್ ಮಾಡಿ ಯಾವ ಫೌಂಡೇಶನ್ ಆಕ್ಸಿಡೈಸ್ ಆಕೈತೆ ಅಂತ ಹೇಳಿ ಚೆಕ್ ಮಾಡಿನ ನಾವು ಫೌಂಡೇಶನ್ ಗಳನ್ನ ಆಯ್ಕೆ ಮಾಡ್ಬೇಕಾಕತಿ. ಹಾಗಿದ್ರೆ ಅದನ್ನ ಯಾವ ರೀತಿಯಾಗಿ ನಾವು ಟೆಸ್ಟ್ ಮಾಡ್ಬೇಕಂತಂದ್ರ, ಫೌಂಡೇಶನ್ ನ ಖರೀದಿ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಜಾಲೈನ್ ಮೇಲೆ ಸ್ವಲ್ಪ ಅಪ್ಲಿಕೇಶನ್ ಮಾಡಿ ಒಂದ್ 5 ರಿಂದ 10 ನಿಮಿಷ ಬಿಡಬೇಕು. 5 ರಿಂದ 10 ನಿಮಿಷ ಬಿಟ್ಟ ನಂತರ ಅದೇನಾದ್ರೂ ಡಲ್ ಆಗ್ಲಿಲ್ಲ ಅಂದ್ರ, ಕಲರ್ ಚೇಂಜ್ ಆಗ್ಲಿಲ್ಲ ಅಂದ್ರ, ಆಕ್ಸಿಡೈಸ್ ಆಗ್ಲಿಲ್ಲ ಅಂದ್ರೆ ನಾವು ಆ ಫೌಂಡೇಶನ್ ಅನ್ನ ಖರೀದಿ ಮಾಡ್ಬೇಕು. ಇಲ್ಲ ಅಂತಂದ್ರ ನಾವು ಫೌಂಡೇಶನ್ ಹಚ್ಚಿ ನಂತರ ಒಂದ್ 5-10 ನಿಮಿಷ ಬಿಟ್ಟ ನಂತರ ಅದೇನಾದ್ರೂ ಡಲ್ ಆಯ್ತು, ಕಲರ್ ಚೇಂಜ್ ಆಯ್ತು, ಸ್ವಲ್ಪ ಕಿತ್ತಳೆ ಬಣ್ಣಕ್ಕೆ ಏನಾದ್ರು ಟರ್ನ್ ಆತಂದ್ರ ಆ ಫೌಂಡೇಶನ್ ಗಳು ಆಕ್ಸಿಡೈಸ್ ಆಕಾವ್ ಅಂತ ಹೇಳಿ ತಿಳ್ಕೊಬೇಕು. ಹಾಗಿದ್ರೆ ಆಕ್ಸಿಡೈಸ್ ಫೌಂಡೇಶನ್ ಗಳನ್ನ ನಾವು ಯೂಸ್ ಮಾಡಬಾರ್ದಿನ? ಎಸ್ ಗೈಸ್, ಮಾಡ್ಬೇಕು. ಅದಕ್ಕೆ ಅದರದೇ ಆದಂತಹ ಒಂದು ಸರಿಯಾದ ವಿಧಾನ ಐತಿ. ಆ ರೀತಿಯಾಗಿ ನಾವು ಫೌಂಡೇಶನ್ ಗಳನ್ನ ಯೂಸ್ ಮಾಡಿದ್ರ ಅವು ಆಕ್ಸಿಡೈಸ್ ಆಗುವಂತ ಫೌಂಡೇಶನ್ ಗಳಲ್ಲಿ ಕೂಡ ನಾವು ಚೆನ್ನಾಗಿರುವಂತಹ ರಿಸಲ್ಟ್ ಗಳನ್ನ ತಂದ್ಕೊಳ್ಬಹುದು. ಅದನ್ನ ಯಾವ ರೀತಿಯಾಗಿ ಅಚೀವ್ ಮಾಡ್ಬೇಕಂತ ಹೇಳಿ ಮುಂದೆ ಬರುವಂತಹ ಕ್ಲಾಸ್ ಗಳಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೇನೆ. ವಿಡಿಯೋ ನಿಮ್ಗೆ ಇಷ್ಟ ಆಗ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇತ್ತಂದ್ರ ಕಮೆಂಟ್ ಮಾಡಿ ತಿಳಿಸಿ. ಯಾವ ಚಾಪ್ಟರ್ ಮೇಲೆ ವಿಡಿಯೋಗಳು ಬೇಕಾಗಿತ್ತು ಅಂದ್ರ ಅದನ್ನು ಕೂಡ ನೀವು ಹೇಳ್ಬಹುದು.